ನಾವೊಂದು ಸನ್ರೈಸ್ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಟ್ರೆಕ್ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಸೈಕ್ ಆಗಿದೆ ಗುರು, ಕ್ರೇಜಿ ಆಗಿದೆ ಇದು ಜಾಗ. ಬಂಡೆ ಒಳಗಡೆ ಎಲ್ಲ ನುಕ್ಕೊಂಡು ಹೋಗ್ಬೇಕು. ಹಾಯ್ ಹಲೋ ತಂದೆ ಫ್ರೆಂಡ್ಸ್, ಮತ್ತೊಂದು ದಿನ ಮತ್ತೊಂದು ವ್ಲಾಗ್. ನಿಮ್ಮೆಲ್ಲರಿಗೂ ಊರ್ ಸುಬ್ಬನ್ ಲೋಕಕ್ಕೆ ಪ್ರೀತಿಯ ಸ್ವಾಗತ. ಸಮಯ ಕರೆಕ್ಟಾಗಿ 4 ಗಂಟೆ 4 ನಿಮಿಷ ಆಗಿದೆ. 4:04. ಇವತ್ತು ನಾವೊಂದು ಸನ್ರೈಸ್ ಪಾಯಿಂಟ್ ಹೋಗ್ತಾ ಇದೀವಿ. ಯಾವ ಸನ್ರೈಸ್ ಪಾಯಿಂಟ್ ಅಪ್ಪ? ಹುತ್ರಿದುರ್ಗ ಮಾಕ್ಲಿದುರ್ಗ ಟ್ರೆಕ್ ವಿಡಿಯೋ ನೀವು ನೋಡಿದ್ರೆ ಅದರಲ್ಲಿ ಹೇಳಿದ್ದೆ, ಬೆಂಗಳೂರಿನ ಸುತ್ತಮುತ್ತ 9 ಕೋಟೆಗಳು ಕಟ್ಟಿದ್ದಾರೆ ಕೆಂಪೇಗೌಡರು ಅಂತ ಅಂದ್ಬಿಟ್ಟು. ಆ 9 ಕೋಟೆಗಳಿಗೆ 9 ದುರ್ಗಗಳು ಅಂತ ಹೆಸರಿಟ್ಟಿದ್ದಾರೆ. ಆ 9 ದುರ್ಗಗಳಲ್ಲಿ ಹುತ್ರಿದುರ್ಗನೂ ಒಂದು. ಆ ಹುತ್ರಿದುರ್ಗದಲ್ಲಿ ಸನ್ರೈಸ್ ಸಖತ್ತಾಗಿ ಕಾಣತ್ತಂತೆ. ಅದನ್ನ ನೋಡಕ್ಕೆ ಅಂತ ಹೋಗ್ತಾ ಇದೀವಿ. ಸೊ ಬನ್ನಿ, ಒಂದೊಳ್ಳೆ ಸನ್ರೈಸ್ ನೋಡ್ಕೊಂಡು ತಂದನಿತಾನೆ ಮಾಡ್ಕೊಂಡ್ ಬರೋಣ. ಮಂಗಳೂರು ರೋಡ್ ಜಾಯ್ನ್ ಆದ್ವಿ. 49 ಕಿಲೋಮೀಟರ್ಸ್ ಟು ಗೋ. 1 hour 5:30 ಹೋಪ್ಫುಲಿ ರೀಚ್ ಆಗ್ತೀವಿ ಅಂತ ಅನ್ಸುತ್ತೆ. ನಾವು ಸುಮಾರು 5:30 ಅಷ್ಟೊತ್ತಿಗೆ ಹುತ್ರಿದುರ್ಗದ ಪಾರ್ಕಿಂಗ್ಗೆ ರೀಚ್ ಆದ್ವಿ. ಪಾರ್ಕಿಂಗ್ ಲೊಕೇಶನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಲ್ಲಿಂದ ಟ್ರೆಕ್ ಮಾಡೋಕ್ಕೆ ಶುರು ಮಾಡಿದ್ವಿ. ಹಾಯ್ ಸರ್, ಗುಡ್ ಮಾರ್ನಿಂಗ್. ಟೈಮ್ ಈಗ 5:47 ಆಗಿದೆ. ಟ್ರೆಕ್ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಸೊ ಸ್ಟಾರ್ಟಿಂಗ್ ಮೆಟ್ಲಿದೆ. ಹೋಗಿ ಹತ್ಕೊಂಡೋಗಿ. ಒಂದು ಅರ್ಧ ಬೆಟ್ಟು ಹತ್ತಿದ್ದಂಗೆ ಒಂದು ಸಣ್ಣದು ದಿಗಂತ ಕಾಣುತ್ತೆ. ದೂರದಲ್ಲಿ ಸಿಟಿ ಸ್ಟ್ರೀಟ್ ಲೈಟ್ಸ್ ಎಲ್ಲ ಕಾಣುತ್ತೆ. ಈ ಕಡೆಗೆ ಸಣ್ಣದಾಗಿ ಆರೆಂಜು ಶುರುವಾಗಿದೆ, ನೀವು ನೋಡ್ಬೋದು. ಸೊ ಹತ್ಕೊಂಡು ಹೋಗ್ತಾ ಇದ್ದೀವಿ ಈಗ. ಇದೇ ಮೆಟ್ಟಲನ್ನ ಫಾಲೋ ಮಾಡ್ಕೊಂಡು ಹೋದರೆ ನಾವು ಆ್ಯಕ್ಚುಲಿ ಬೆಟ್ಟದ ಟಾಪ್ವರೆಗೂ ಹೋಗ್ಬೋದಾಗಿತ್ತು. ಬಟ್ ನಮಗೆ ಕತ್ಲಲ್ಲಿ ದಾರಿ ಕನ್ಫ್ಯೂಸ್ ಆಗಿ ಯಾವ ರೂಟ್ ತೊಗೊಂಡು ಹೋಗೋ ಗೊತ್ತಾಗಲಿಲ್ಲ. ಸೈಕ್ ಆಗಿದೆ ಗುರು, ಕ್ರೇಜಿ ಆಗಿದೆ ಇದು ಜಾಗ. ಬಂಡೆ ಒಳಗಡೆ ಎಲ್ಲ ನುಕ್ಕೊಂಡು ಹೋಗ್ಬೇಕು. ಬಂಡೆ ಸಂದಿ, ಇಳಿಜಾರಿನ ಪ್ರದೇಶ, ಫುಲ್ ಕುರ್ಚಲ್ ಗಿಡ ಇರುವಂತಹ ಜಾಗಕ್ಕೆ ನುಸುಳ್ಕೊಂಡು ಹೋದ್ವಿ. ಕೊನೆಗೆ ಹೇಗೋ ದಾರಿ ಮಾಡಿಕೊಂಡು ಬೆಟ್ಟದ ಮೇಲೆ ರೀಚ್ ಆದ್ವಿ. ಅಲ್ಲಿಂದ ಸನ್ರೈಸ್ ಸ್ಪಾಟ್ಗೆ ಹೋಗೋಷ್ಟೊತ್ತಿಗೆ ಆಲ್ರೆಡಿ ಸನ್ರೈಸ್ ಶುರು ಆಗಿತ್ತು. ನಾವು ಯಾವುದೋ ರಾಂಗ್ ರೂಟ್ ತೊಗೊಂಡ್ಬಿಟ್ವಿ ಆ್ಯಕ್ಚುಲಿ. ಇಲ್ಲ ಅಂದಿದ್ದರೆ ಇಷ್ಟೊತ್ತಿಗೆ ಸನ್ರೈಸ್ ಪಾಯಿಂಟಲ್ಲಿ ಇರ್ತಾ ಇದ್ವಿ. ತುಂಬ ಕಷ್ಟವಾಗಿರೋ ರೂಟ್ ಸಿಕ್ಬಿಡ್ತು ನಮಗೆ. ಲಿಟ್ರಲಿ ಪಾತೆ ಇಲ್ಲದೆ ಇರೋ ರೂಟು. ಏನೋ ಯಾಕೆ ಚುಮ್ಮು ಚಳಿ, ಜೋರಾಗಿ ಬೀಸೋ ಗಾಳಿ, ಅದರ ಜೊತೆಗೆ ಬಿಸಿ ಬಿಸಿ ಕಾಫಿ. ಕೊನೆಗೂ ನಾವು ಸನ್ರೈಸ್ ನೋಡಬೇಕು ಅನ್ನೋ ಕ್ಷಣ ಸಾರ್ಥಕವಾಯಿತು. ಸನ್ರೈಸ್ ಪಾಯಿಂಟ್ ಹತ್ರ ಒಂದು ಒಳ್ಳೆ ವಿಡಿಯೋ ತೊಗೊಂಡ್ವಿ. ಅಲ್ಲಿಂದ ಬಂದ್ವಿ. ಈಗ ಸಗಲಾಗಿದೆ. ಇದು ಯಾವ ಜಾಗ? ಇದು ದೇವಸ್ಥಾನಕ್ಕೆ ಹೋಗೋ ಜಾಗನಾ? ಇದು ಒಂದು ಪುರಾತನ ಕಾಲದ ಒಂದು ಇದು ಏರಿಯಾ ಆಗಿದೆ. ರಾಜ ರಾಣಿಯವರೆಲ್ಲ ಇಲ್ಲೇ ಇರ್ತಿದ್ರಂತೆ. ಇಲ್ಲೆಲ್ಲ ಬಂದು ನೀರು ಹರಿತಾ ಇತ್ತು. ಅಲ್ಲೆಲ್ಲ ಬಂದು ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ರು. ಅವರೆಲ್ಲ ಬರ್ತಾ ಇದ್ರು. ಪ್ರಜೆಗಳು ಅಲ್ಲಿಂದ ನೀರು ತಗೊಂಡು ಹೋಗ್ತಾ ಇದ್ರಂತೆ ಅಡಿಗೆ ಮಾಡಕ್ಕೆ. ನಿಜನಾ? ನಿಜ ಇದು ಅಂತೆ. ಇದೆಲ್ಲ ಸುಳ್ಳು. ಆ್ಯಕ್ಚುಲಿ ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇದ್ದೆ, ಬಿದ್ದರೆ ಗುಡಿಕೊಂಡು ಹೋಗ್ಬಿಡ್ತೀವಿ ಅಂತ. ಹಾಗೆ ಇದೆ ಇದು ನೋಡಿ. ಒಂದು ಸ್ಲಿಪ್ ಏನಾದರೂ ಮಿಸ್ ಆಯಿತು ಅಂದರೆ ಯಾವ ಕಡೆ ಮಜ್ಜಿಗೆ ಎಷ್ಟಣ್ಣ? ಮಜ್ಜಿಗೆ 15. ಸೌತೆಕಾಯಿ 20. ಎಷ್ಟೊತ್ತಿಗೆ ಓಪನ್ ಮಾಡ್ತೀರಾ ಬೆಳಗ್ಗೆ ಇಲ್ಲಿ ನೀವು? 6:30. ಇಲ್ಲಿಗೆ ಬರ್ತೀರಾ? ಪ್ರತಿದಿನ ತಿಳಿತೀರಾ ನೀವು? ಸಂಡೇ ಮಾತ್ರ. ಓಕೆ. ಹೊಟ್ಟೆಪಾಡು ನೋಡಿ, ಪ್ರತಿ ಶನಿವಾರ ಅಥವಾ ಪ್ರತಿ ಭಾನುವಾರ ಐಟಮ್ನ ತೊಗೊಬಂದು ಮೇಲ್ಗಡೆ ಮಾರ್ತಾ ಇದ್ದಾರೆ. ಯಪ್ಪ, ನಾವು ಹತ್ತಕ್ಕೆ ಒಂದ್ಸತಿ ಕಷ್ಟ ಆಗುತ್ತೆ. ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಆ್ಯಕ್ಚುಲಿ ದೇವಸ್ಥಾನ ಇರೋ ಕೂಡ ವ್ಯೂ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ. ಇದೊಂಥರ ಮಜಾ ಇದೆ ಗುರು, ಸೀರಿಯಸ್ಸಾಗಿ ಮಜಾ ಇದೆ. ಆ ಕುರ್ಚಿಲ್ ಗಿಡ ದಾಟ್ಕೊಂಡು ಬಂದರೆ ಇಲ್ಲಿದೆ ದೇವಸ್ಥಾನ. ದೇವಸ್ಥಾನ ಮೆಟ್ಲತ್ತನ
ಯಾಕೆ ಬಂದ್ಬಿಡ್ತು ಒಂದೇ ಇಲ್ಲಿ ಮೆಟ್ಲು ಲಿಟ್ರಲಿ ಬರೀ ಕಾಲದ ಮುಂದೆ ಭಾಗ ಮಾತ್ರ ಟೋ ಮಾತ್ರ ಇಟ್ಕೊಂಡು ಹತ್ತೋ ಅಷ್ಟೇ ಇರೋ ಜಾಗ. ಎಲ್ಲಾರ್ದು ಚೆನ್ನಾಗಿತ್ತು, ನಂದೇ ಶುರು ಮಾಡು. ಆ ದಾರಿಯಿಂದ ಹತ್ಕೊಂಡ್ಬಂದರೆ ಮೇಲ್ಗಡೆ ಒಂದು ಹುತ್ರಿದುರ್ಗದ ದೇವಸ್ಥಾನ ಇದೆ. ಇದು ಇಲ್ಲಿರುವಂಥ ಕಲ್ಯಾಣಿ ದೇವಸ್ಥಾನ ಹತ್ರ ಒಂದು ಅಣ್ಣ ಅಂಗಡಿ ಹಾಕ್ಕೊಂಡಿದ್ದಾರೆ. ಪ್ರಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದೇವರಾಜ್ ಅಂತೇಳಿ, ನಾನು ಈ ಒಂದು ಉತ್ರಿ ಬೆಟ್ಟದ ನಿವಾಸಿ. ಇಲ್ಲಿ ಇರ್ತಕ್ಕಂಥ ದೇವಸ್ಥಾನ ಶಂಕರಲಿಂಗೇಶ್ವರ ದೇವಸ್ಥಾನ ಅಂತಕ್ಕಂಥದ್ದು. ಈ ಒಂದು ದೇವಸ್ಥಾನವನ್ನು ಕೆಂಪೇಗೌಡರು ಕಟ್ಟಿಸಿದ್ದಾರೆ. ಇದು ಒಂದು ದಿನದ ಚಾರಣಕ್ಕೆ ತುಂಬ ಹೇಳಿ ಮಾಡಿಸಿದಂಥ ಒಂದು ಜಾಗ. ಇದು ಬೆಂಗಳೂರಿನಿಂದ ಕೇವಲ 75 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಉತ್ರಿ ಬೆಟ್ಟ ಅಂತಕ್ಕಂಥದ್ದು ಇದೆ. ಈ ಒಂದು ಬೆಟ್ಟಕ್ಕೆ ಯಾರಾದರೂ ಬರ್ತೀವಿ ಅನ್ನೋರಿದ್ರೆ ರಾತ್ರಿ ಹೊತ್ತು ಬರ್ಬೋದು. ಹಾಗಾಗಿ ಬರ್ತಕ್ಕಂಥವ್ರು ಏನಾದರೂ ಇದ್ದರೆ ನಿಮಗೆ ತಿಂಡಿ ವ್ಯವಸ್ಥೆ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವೇ ಮಾಡಿಸ್ತೀವಿ. ಅದ್ರ ಜೊತೆಗೆ ಸ್ಟೇ ಆಗೋದಕ್ಕೆ ಇಲ್ಲಿ ಯಾತ್ರಿ ನಿವಾಸ ಅಂದ್ಬಿಟ್ಟು ರೂಮು ಸಹ ಇದೆ. ಹಾಗಾಗಿ ನೈಟು ಸ್ಟೇ ಆಗ್ತೀವಿ ಅಂತಂದರೆ ರೂಮಿನ ವ್ಯವಸ್ಥೆನೂ ಸಹ ನಾವು ಮಾಡಿಕೊಡ್ತೀವಿ. ನನ್ನ ಒಂದು ಮೊಬೈಲ್ ನಂಬರ್ 9743692066. ಎಲ್ಲರಿಗೂ ಧನ್ಯವಾದಗಳು. ನೈಟು ಟ್ರೆಕ್ಕಿಂಗ್ ಅಲೋ ಇದೆಯಾ ಇಲ್ಲಿ? ಇದೆ ಸರ್. ಯಾರಾದರೂ ಇವರಿದ್ರೆ ಮಾತ್ರ, ಯಾರು ಲೋಕಲ್ಸ್ ಗೈಡ್ ಇದ್ರೆ ಯಾರಾದರೂ ನಿಮಗೆ ಅಲೋ ಇರುತ್ತೆ. ಲೋಕಲ್ ಗೈಡ್ ಇದ್ರೆ ಹೌದೌದು. ಇನ್ ಕೇಸ್ ಏನಾರ ಈ ಕಡೆ ಹೋಯ್ತು ಅಂತಂದ್ರೆ ಕರಡಿ ಕಾಟ ಜಾಸ್ತಿ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಒಬ್ರು ಲೋಕಲ್ ಇತ್ತು ಅಂತಂದ್ರೆ ಸೇಫಾಗಿ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಬರ್ತಾರೆ. ಎಲ್ಲಾದ್ರೂ ಹೋಗ್ಲಿ ಸರ್, ಲೋಕಲ್ ಇದ್ರೆ ತುಂಬಾನೇ ಒಳ್ಳೇದು. ನಾನು ಟೀಚರ್ಸ್ ಏನೇನೆ ಭಾನುವಾರದತ್ತು ನಮ್ಮ ವೃತ್ತಿ. ಬೆಟ್ಟವನ್ನು ಉಳಿಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಪ್ರವಾಸಿಗರಿಗೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಈ ವ್ಯೂ ಪಾಯಿಂಟಲ್ಲಿ ಕುತ್ಕೊಂಡು ಈ ವ್ಯೂ ಎಲ್ಲ ನೋಡ್ತಾ ಇದ್ರೆ ಪ್ರಕೃತಿ ಮುಂದೆ ನಾವು ಏನೇನು ಅಲ್ಲ, ತುಂಬ ಚಿಕ್ಕವರು. ನಮಗಿರೋ ಪ್ರಾಬ್ಲಮ್ಸ್ ಎಲ್ಲ ಏನೂ ಅಲ್ಲ, ಲೈಫ್ ಬಂದಂಗೆ ನಡ್ಸ್ಕೊಂಡೋಗೋಣ ಅಂತ ಅನಿಸುತ್ತೆ. ಒಂದು ಇಂಜುರಿ ಆಗಿದ ತಕ್ಷಣ ಎಷ್ಟು ಸೆಟ್ ಬ್ಯಾಕ್ ಆಗಿಬಿಡುತ್ತೆ ಲೈಫಲ್ಲಿ ಅಂತ ಅನ್ಕೋತೀವಿ. ಬಟ್ ಅದರಿಂದ ಆಚೆ ಬರೋದು ತುಂಬ ಇಂಪಾರ್ಟೆಂಟ್ ಅಂತ ಇವಾಗ ಅನ್ನಿಸ್ತಿದೆ. Behind every cloud there is a silver line. ಬದುಕು ನಿಂತ ನೀರಲ್ಲ, ಯಾವ ನದಿಯೂ ನಿಂತು ಹೋಗೋದಿಲ್ಲ, ಹಿಂದಕ್ಕೆ ಹರಿಯೋದಿಲ್ಲ. ಯಾವ ವಿಷಾದವೂ ಶಾಶ್ವತವಲ್ಲ. ಎಂಥ ಬಂಜರ್ನಲ್ಲೂ ಮತ್ತೆ ಮಳೆ ಸುರಿಯಲೇಬೇಕು.